ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಪಡ್ಡು ಮಾಡೋದಕ್ಕೆ ದೋಸೆ ಸಂಪಣ ತೊಗೊಂಡಿದ್ದೀನಿ. ದೋಸೆ ಸಂಪಣಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿ, ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಉಪ್ಪೇನು ಹಾಕಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಾನು ದೋಸೆ ಸಂಪಣಕ್ಕೇ ಉಪ್ಪು ಹಾಕ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಮತ್ತೆ ಉಪ್ಪು ಹಾಕೊಳ್ಳೋದೇನು ಬೇಡ. ಹಾಗೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಪಡ್ಕಲ್ಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಪಡ್ಕಲ್ಲು ಸ್ಟವ್ ಮೇಲಿಟ್ಟು ಸ್ವಲ್ಪ ಕಾಯಕ್ಕೆ ಬಿಡೋಣ. ಅದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಹಾಗೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದು ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲ್ಲು ಕಾಯಲಿ. ಇವಾಗ ಕಲ್ಲು ಕಾದಿದೆ. ಇವಾಗ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟು ಹಾಕೊಳ್ಳೋಣ. ಎಲ್ಲದಕ್ಕೂ ಹೀಗೆ ಹಿಟ್ಟು ಹಾಕ್ಕೊಂಡು ಆಮೇಲೆ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಇವಾಗ ಎಲ್ಲದಕ್ಕೂ ಹಾಕಾಯ್ತಲ್ಲ, ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದೆರಡು ನಿಮಿಷ ಬೇಯಲಿ. ಈಗ ಒಂದೆರಡು ನಿಮಿಷ ಆದಮೇಲೆ ಒಂದು ಸೈಡ್ ಆಲ್ಮೋಸ್ಟ್ ಬೆಂದಿರುತ್ತೆ. ಇನ್ನೊಂದು ಸೈಡ್ಗೆ ಅದನ್ನು ಟರ್ನ್ ಮಾಡೋಣ. ಹೀಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಹೀಗೆ ಟರ್ನ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಅಥವಾ 1 ನಿಮಿಷ ಬೇಯಲಿ ಸಾಕು. ನಮಗೆ ಮೇಲ್ಗಡೆ ಹೊರಗಡೆ ಒಳಗಡೆ ಎಲ್ಲ ಸಾಫ್ಟಾಗೇ ಇರಲಿ ಅಂತ ಅಂದರೆ ಈ ಸೈಡು ಬೆಂದಮೇಲೆ ಎತ್ಕೊಬಿಡ್ಬೋದು. ನಮಗೆ ಇಲ್ಲ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿಯಾಗಿರಲಿ ಒಳಗಡೆ ಸಾಫ್ಟಾಗಿರಲಿ ಅಂತ ಅಂದರೆ ಮತ್ತೆ ಇನ್ನೊಂದು ಸಲ ಟರ್ನ್ ಮಾಡಿ 1 ನಿಮಿಷ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತ ಅಂದರೆ ಅದು ಬೆಂದಿರುತ್ತೆ, ಬೇಗ ಬೇಯುತ್ತೆ ಪಡ್ಡು. ನೋಡಿ, ಇವಾಗ ಮತ್ತೆ ನಾನು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೋತಾ ಇದ್ದೀನಿ. ಅದು ಎರಡು ಕಡೆನೂ ಕ್ರಿಸ್ಪಿಯಾಗಿ ಆಗುತ್ತೆ. ಅದಕ್ಕೆ ಎರಡು ಸೈಡು ಟರ್ನ್ ಮಾಡಿಕೊಂಡು ಮತ್ತೆ ಇದು ನೋಡಿ ಈ ಥರ ಕ್ರಿಸ್ಪಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಆಗಿರುತ್ತೆ. ಆವಾಗ ಎತ್ಕೊಂಡ್ಬಿಡೋಣ. ಎತ್ಕೊಂಡ್ಬಿಟ್ಟು ನಾನು ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ಕಡಲೆಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು, ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಪಡ್ಡು.